ವಿಜಯಾಳದ್ದು ಆ ಕಾಲೋನಿಯಲ್ಲಿ ಒಂದು ದೊಡ್ಡ ಕುಟುಂಬ. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮುಗಿಸಿ ಆನಂತರ ಅವಳಿಗೆ ಇಷ್ಟವಾದ ಸೀರೆಯನ್ನು ಚೆನ್ನಾಗಿ ಉಟ್ಟುಕೊಂಡು ತನ್ನ ಮಗ ರಾಹುಲ್ಗೆ ಟಿಫನ್ ತಯಾರಿಸಿಕೊಟ್ಟು ರೆಡಿಯಾಗುತ್ತಿರುತ್ತಾಳೆ. ವಿಜಯ ಆ ಕಾಲೋನಿಯಲ್ಲಿ ಅವಳಿಗೆ ಒಳ್ಳೆಯ ಹೆಸರಿದೆ. ರಾಮ ಮನೆಯ ಟೆರೆಸ್ ಮೇಲಿನ ಪೆಂಟ್ ಹೌಸ್ ಅಲ್ಲಿ ಇರುತ್ತಾನೆ. ಅದರಲ್ಲಿ ಒಂದೇ ಒಂದು ದೊಡ್ಡದಾದ ರೂಮ್ ಹಾಗೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ರಾಮ್ ಕೂಡ ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿ ಆನಂತರ ಹೊರಗಡೆ ಹೋಗಿ ಟಿಫನ್ ತಿಂದುಕೊಂಡು ಬಂದು ರೆಡಿಯಾಗಿ ರಾಹುಲ್ನ ತನ್ನ ಬೈಕಲ್ಲಿ ಕುಳ್ಳಿರಿಸಿಕೊಂಡು ಕಾಲೇಜಿಗೆ ಡ್ರಾಪ್ ಮಾಡುತ್ತಾನೆ. ಹಾಗೆ ಕಾಲೇಜ್ ಮುಗಿದ ನಂತರ ಮನೆಗೆ ಬರುತ್ತಾನೆ. ಇದು ರಾಮನ ದಿನಚರಿ. ಆಗಾಗ ಟೈಮ್ ಸಿಕ್ಕಾಗ ಕೆಳಗಿರುವ ವಿಜಯಾಳ ಮನೆಗೆ ಹೋಗಿ ರಾಹುಲ್ಗೆ ಓದುವುದರಲ್ಲಿ ಸಹಾಯ ಮಾಡುತ್ತಾನೆ. ಅಲ್ಲೇ ಪಕ್ಕದಲ್ಲಿರುವ ವಿಜಯ ಆಂಟಿಗೆ ಲೈನ್ ಹೊಡೆಯುತ್ತಾ ಅವಳನ್ನು ತಿನ್ನುವ ಹಾಗೆ ನೋಡುತ್ತಾ ಚಾನ್ಸ್ಗಾಗಿ ಕಾಯುತ್ತಿರುತ್ತಾನೆ. ಒಂದು ದಿನ ಬೆಳಗ್ಗೆ ಬೇಗನೆ ಎದ್ದು ಮೈಮೇಲೆ ಬನಿಯನ್ ಅಥವಾ ಶರ್ಟ್ ಇಲ್ಲದೆ ಬರೀ ಒಂದೇ ಒಂದು ಟವೆಲ್ ಮಾತ್ರ ಸುತ್ತುಕೊಂಡು ಹೊರಗಡೆ ಬಂದು ಮಾಳಿಗೆಯಿಂದ ಕೆಳಕ್ಕೆ ನೋಡಿದನು. ಅಲ್ಲಿ ವರಾಂಡದಲ್ಲಿ ಅಂಗಳದ ಕಸ ಗುಡಿಸುತ್ತಿದ್ದ ವಿಜಯ ಕಣ್ಣಿಗೆ ಬಿದ್ದಳು. ಅವಳು ತನ್ನ ಸೀರೆಯನ್ನು ಸ್ವಲ್ಪ ಮೇಲಕ್ಕೆ ಕಟ್ಟಿಕೊಂಡು ಗಿಡಗಳಿಗೆ ನೀರು ಹಾಕುತ್ತಿದ್ದಳು. ಅದರಿಂದ ಅವಳ ಸೌಂದರ್ಯ ಚೆನ್ನಾಗಿ ಕಾಣಿಸುತ್ತಿತ್ತು. ಅದನ್ನೇ ಸ್ವಲ್ಪ ಹೊತ್ತು ಆಸಕ್ತಿಯಿಂದ ನೋಡುತ್ತಾ ನಿಂತ ಹಾಗೆ ಒಳಗಡೆ ಹೋಗಿ ಒಂದು ಬನಿಯನ್ ಹಾಕಿಕೊಂಡು ಬಂದು ಪೆಂಟ್ ಹೌಸ್ನ ಎದುರುಗಡೆ ಇರುವ ಖಾಲಿ ಜಾಗದಲ್ಲಿ ಡಂಬಲ್ಸ್ ಹಿಡಿದು ಎಕ್ಸಸೈಸ್ ಮಾಡುತ್ತಾ ನಿಂತ. ಅದೇ ಸಮಯಕ್ಕೆ ಸರಿಯಾಗಿ ವಿಜಯ ಮನೆಯ ಮೇಲ್ಗಡೆ ಏನು ಕೆಲಸ ಇದೆ ಅಂತ ಮಾಳಿಗೆಗೆ ಬಂದಳು. ಅವಳು ಬಂದರೂ ಕೂಡ ಗಮನಿಸದೆ ರಾಮ್ ಎಕ್ಸಸೈಸ್ ಮಾಡುತ್ತಾ ವಿಜಯ ರಾಮ್ನನ್ನು ಸರಿಯಾಗಿ ಗಮನಿಸಿ ವಾವ್ ಎಷ್ಟು ಚೆನ್ನಾಗಿದ್ದಾನೆ ನೋಡೋಕೆ ಅಂತ ಮನಸ್ಸಲ್ಲಿ ಅಂದುಕೊಂಡು ಹಾಯ್ ರಾಮ್ ಬೆಳಗ್ಗೆನೆ ಎದ್ದು ಎಕ್ಸಸೈಸ್ ಮಾಡ್ತಾ ಇದ್ದೀಯಾ ಗುಡ್ ದಿನಾಲು ಹೀಗೆ ಮಾಡ್ತೀಯಾ ಅಂತ ಕೇಳಿದಳು. ಹೌದು ಆಂಟಿ ಹಾಗೆ ಮಾಡಿದ್ರೆ ಅಲ್ವಾ ಫಿಟ್ ಆಗಿರೋದು ಅಷ್ಟೇ ಅಲ್ಲ ಆಗಾಗ ಯೋಗ ಕೂಡ ಮಾಡುತ್ತೇನೆ. ಅದೇನು ಇಷ್ಟೊತ್ತಿಗೆ ಇಲ್ಲಿಗೆ ಬಂದಿರಿ ಏನಾದರೂ ಬೇಕಾಗಿತ್ತಾ ಅಂತ ಕೇಳಿದ. ವಿಜಯ ರಾಮ್ನ ಕಣ್ಣನ್ನೇ ತೀಕ್ಷ್ಣವಾಗಿ ನೋಡುತ್ತಿದ್ದಳು. ಅವಳು ಹಾಗೆ ನೋಡುವುದನ್ನು ರಾಮ್ ಗಮನಿಸಿ ಇನ್ನೊಮ್ಮೆ ಕೇಳಿದ ಹೇಳಿ ಏನು ಬೇಕು ಅಂತ. ವಿಜಯ ಸ್ವಲ್ಪ ಗಲಿಬಿಲಿಯಾಗಿ ಏನು ಹೇಳಬೇಕು ಅಂತ ತೋಚದೆ ನನಗೆ ಒನಕೆ ಬೇಕು ಅಂದಳು. ರಾಮ್ ಮನಸ್ಸಿನಲ್ಲೇ ನಗುತ್ತಾ ಒನಕೆನಾ ಎಷ್ಟು ದೊಡ್ಡದು ಅದೆಲ್ಲಿದೆ ಅಂತ ಕೇಳಿದ. ಹೌದು ರಾಮ್ ಸ್ವಲ್ಪ ದೊಡ್ಡದೆ. ಅದು ಪೆಂಟ್ ಹೌಸಲ್ಲಿದೆ ಸ್ವಲ್ಪ ನೋಡ್ತೀಯಾ ಅಂತ ಕೇಳಿದಳು. ಹೌದಾ ಸರಿ ನೀವು ಇಲ್ಲೇ ಇರಿ ನಾನು ನೋಡಿ ಬರುತ್ತೇನೆ ಅಂತ ಒಳಗಡೆ ಹೋದ. ಒಳಗಿರುವ ಒನಕೆಯನ್ನು ತಂದು ತೋರಿಸುತ್ತಾ ಇದೇನಾ ಆಂಟಿ ಅಂತ ಕೇಳಿದ. ಹೌದು ರಾಮ್ ಇದೇನೆ ಅಂದಳು. ರಾಮ್ ಅದನ್ನ ವಿಜಯಾಳಿಗೆ ಕೊಡುತ್ತಾ ಮುಂಚೆ ಇದರಿಂದ ಭತ್ತವನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡುತ್ತಿದ್ದರಲ್ವಾ ಈಗ ಇದನ್ನು ಬಳಸುವವರು ತುಂಬಾ ಕಡಿಮೆ. ನೀವು ಕೂಡ ಇದನ್ನು ಹಿಡಿದು ಹಾಗೆ ಕುಟ್ಟುತ್ತೀರಾ ಅಂತ ನಗುತ್ತಾ ಕೇಳಿದ. ಹೌದು ನಾನು ಹಾಗೆ ಮಾಡ್ತೀನಿ. ಮೊದಲು ನೀನು ಟವಲ್ ಸುತ್ತಿಕೋ. ಬರೀ ಶಾರ್ಟ್ಸ್ ಹಾಕಿಕೊಳ್ಳುವುದಕ್ಕಿಂತ ಮೇಲೆ ಟವಲ್ ಏನಾದರೂ ಹುಟ್ಟಿಕೊಂಡು ಮಾಡಬಹುದಲ್ಲ ವ್ಯಾಯಾಮ ಅಂತ ಹೇಳಿ ಅಲ್ಲಿಂದ ಬೇಗ ಓಡಿ ಹೋದಳು. ಹಾಗೆ ಹೋಗ್ತಾ ಸ್ವಲ್ಪ ದೂರ ಹೋಗುವಾಗ ಹಿಂದಕ್ಕೆ ತಿರುಗಿ ಅವನ ಕಡೆ ಒಮ್ಮೆ ನೋಡಿದಳು. ಕೆಳಗಡೆ ಹೋದಾಗ ಅಮ್ಮ ಇವನು ಸಾಮಾನ್ಯನಲ್ಲ. ನಾನು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಅನುಭವ ಇದೆ. ಇವನ ಜೊತೆ ಜಾಗೃತಿಯಿಂದ ಇರಬೇಕು ಅಂತ ಸ್ವಲ್ಪ ಹೊತ್ತು ಯೋಚಿಸುತ್ತಾ ಸ್ವಲ್ಪ ರಿಲ್ಯಾಕ್ಸ್ ಆಗಿ ತನ್ನ ಕೆಲಸದಲ್ಲಿ ತೊಡಗಿದಳು. ಸ್ವಲ್ಪ ಹೊತ್ತಲ್ಲಿ ಮಗ ಅವನನ್ನು ರೆಡಿ ಮಾಡಿಸಿ ರಾಮ್ ಜೊತೆ ಕಾಲೇಜಿಗೆ ಕಳುಹಿಸಿಕೊಟ್ಟಳು. ಆ ದಿನ ರಾಮ್ ಕಾಲೇಜಿಗೆ ಹೋಗಿ ಎರಡು ಕ್ಲಾಸ್ ಆದ ಮೇಲೆ ಕಾಲೇಜಲ್ಲಿ ಇಷ್ಟ ಆಗದೆ ಬೇಸರದಿಂದ ಮನೆಗೆ ಬಂದನು. ರೂಮಿಗೆ ಬಂದು ಬೆಳಗ್ಗೆ ಒಂದು ಒಳ್ಳೆಯ ಚಾನ್ಸ್ ಸಿಕ್ಕಿತ್ತು ಸುಮ್ಮನೆ ಮಿಸ್ ಮಾಡಿಕೊಂಡೆ. ಹೋಗಲಿ ಇವತ್ತು ಹೇಗೋ ಮಿಸ್ ಆಯಿತು. ಆದರೆ ಹೇಗಾದರೂ ಮಾಡಿ ಅವಳನ್ನು ಲೈನ್ಗೆ ತಂದು ಮಂಚವನ್ನು ಹತ್ತಿಸಲೇಬೇಕು ಅಂತ ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕುತ್ತಾ ಕೆಳಗಡೆ ಬಂದನು. ಆಗ ವಿಜಯ ಸ್ವಲ್ಪ ಹೊತ್ತು ದುಬೈಯಲ್ಲಿರುವ ತನ್ನ ಗಂಡನ ಜೊತೆ ಫೋನಲ್ಲಿ ಮಾತಾಡಿ ಟಿವಿ ನೋಡುತ್ತಾ ಕುಳಿತಿದ್ದಳು. ಹಾಗೆ ಟಿವಿಯಲ್ಲಿ ಬರುವ ಹಾಟ್ ಸಾಂಗ್ ಒಂದನ್ನ ಕಂಡು ಬೆಳಗ್ಗೆ ರಾಮ್ ಜೊತೆ ನಡೆದಿರುವ ಘಟನೆ ನೆನಪಿಗೆ ಬಂತು. ಮನಸ್ಸಲ್ಲಿ ಏನೇನೋ ಆಸೆಗಳು ಮೂಡಿಬರುತ್ತಿದ್ದಾಗ ಅಬ್ಬಾ ಈ ಸಮಯದಲ್ಲಿ ನನ್ನ ಗಂಡ ಇಲ್ಲಿದ್ದಿದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ ಹತಾಶೆಯಿಂದ ಅಂದುಕೊಳ್ಳುತ್ತಿದ್ದಳು. ಆಗ ಮೆಟ್ಟಿಲು ಇಳಿದು ಕೆಳಕ್ಕೆ ಬರುತ್ತಿರುವ ರಾಮ್ ಸೈಡ್ ವಿಂಡೋ ಇಂದ ಎಲ್ಲವನ್ನೂ ನೋಡುತ್ತಾ ಅಬ್ಬಾ ಆಂಟಿ ಹೊರಗಡೆ ನೋಡೋಕೆ ತುಂಬಾ ಸಂಪ್ರದಾಯಸ್ಥಳು ಕಂಡರು ಒಳಗಡೆ ಆಸ್ತಿ ತುಂಬಾ ಚೆನ್ನಾಗಿದೆ ಅಂತ ಮನಸ್ಸಿನಲ್ಲೇ ಅಂದುಕೊಂಡನು. ಸ್ವಲ್ಪ ಹೊತ್ತು ಹಾಗೆ ನೋಡಿ ಆಮೇಲೆ ನಿಧಾನಕ್ಕೆ ಬಾಗಿಲು ತಟ್ಟಿದನು. ಆಂಟಿ ಸ್ವಲ್ಪ ಹೊತ್ತು ಬಾಗಿಲು ತೆರೆದು ಏನ್ ರಾಮ್ ಈಗ ಬಂದೆ ಅಂತ ಸ್ವಲ್ಪ ನಡುಗುವ ಸ್ವರದಲ್ಲಿ ಕೇಳಿದಳು. ಅದಕ್ಕೆ ರಾಮ್ ಮುಖ ಕೆಳಗಡೆ ಹಾಕಿ ಏನ್ ಆಂಟಿ ಡಿಸ್ಟರ್ಬ್ ಮಾಡಿದೀನಾ ಸರಿ ಅಂದ. ಆಗ ವಿಜಯನಕ್ಕೂ ಪರವಾಗಿಲ್ಲ ರಾಮ್ ಏನು ಇಷ್ಟು ಬೇಗ ಕಾಲೇಜಿಂದ ಬಂದಿದ್ದೀಯಾ ಅಂದಳು. ಅದು ಆಂಟಿ ಸ್ವಲ್ಪ ತಲೆನೋವು ಬರ್ತಾ ಇದೆ. ನಿಮ್ಮ ಹತ್ತಿರ ಏನಾದರೂ ಬಾಂಬ್ ಇದೆಯಾ ಅಂತ ಕೇಳಿದನು. ಇದೆ ಇರು ಅಂತ ಒಳಗಡೆ ಹೋಗಿ ಬಾಂಬ್ ತೆಗೆದುಕೊಂಡು ಬಂದಳು. ಅದನ್ನು ಅವನ ಕೈಗೆ ಕೊಡುತ್ತಾ ಇದನ್ನು ಸ್ವಲ್ಪ ತೆಗೆದುಕೊಂಡು ನೋವು ಇರುವ ಕಡೆ ಹಚ್ಚಿಕೊಂಡರೆ ನೋವು ಕಡಿಮೆಯಾಗುತ್ತದೆ ಅಂದಳು.
ರಾಮ್ ಸ್ವಲ್ಪ ಸುಸ್ತಾದವನಂತೆ ನಟಿಸುತ್ತಾ ಪೆಚ್ಚುಮುರೆ ಮಾಡಿಕೊಂಡು ಆಂಟಿ ನೀವು ಸ್ವಲ್ಪ ಹಚ್ಚಿಕೊಡ್ತೀರಾ ಅಂತ ಕೇಳಿದ. ವಿಜಯ ಒಮ್ಮೆ ಅವನನ್ನು ಕಣ್ಣಿನಿಂದ ನೋಡಿ ಸರಿ ನಾನು ಹಚ್ಚಿಕೊಡುತ್ತೇನೆ. ಸೋಫಾ ಮೇಲೆ ಮಲಗಿಕೋ ನಾನು ಸ್ವಲ್ಪ ನೀರು ಕುಡಿದು ಬರ್ತೇನೆ ಅಂತ ಒಳಕ್ಕೆ ಹೋದಳು. ರಾಮ್ ತನ್ನ ಶರ್ಟ್ ತೆಗೆದು ಸೋಫಾದ ಮೇಲೆ ಮಲಗುತ್ತಾನೆ. ವಿಜಯ ಅಂಗಿ ಇಲ್ಲದ ರಾಮ್ನನ್ನು ನೋಡುತ್ತಾ ಏನಿದು ಶರ್ಟ್ ಯಾಕೆ ತೆಗೆದೆ, ನೋವಿರುವುದು ತಲೆಗಲ್ವಾ ಅಂತ ಕೇಳಿದಳು. ಆಗ ರಾಮ್ ಆಂಟಿ ನನಗೆ ನೋವು ತಲೆಯಿಂದ ಭುಜ ಕೈಬೆರಳುಗಳವರೆಗೂ ಇದೆ, ಪ್ಲೀಸ್ ಹಚ್ಚಿಕೊಡ್ತೀರಾ ಅಂತ ಕೇಳಿದ. ಅಲ್ಲೇ ಇದ್ದೀಯಾ ನೀನು ಮದುವೆಯಾಗದೆ ಇರೋ ನೀನೆ ಇಷ್ಟು ನೋವು ಅಂದ್ರೆ ಹೇಗೆ ಅಂದಳು ನಗುತ್ತಾ. ಹಾಗೆ ಸೋಫಾ ಮೇಲೆ ರಾಮ್ ಪಕ್ಕದಲ್ಲಿ ಕುಳಿತುಕೊಂಡು ಬಾಮನ್ನು ರಾಮ್ನ ತಲೆಗೆ ಹಚ್ಚತೊಡಗಿದಳು. ರಾಮ್ ಕಣ್ಣು ಮುಚ್ಚಿಕೊಂಡು ನನ್ನ ತಲೆಗೆ ಈ ಸೋಫಾ ತುಂಬಾ ಗಟ್ಟಿಯಾಗಿದೆ, ನಾನು ನಿಮ್ಮ ಕಾಲ ಮೇಲೆ ತಲೆ ಇಟ್ಟುಕೊಳ್ಳಲಾ ಅಂತ ದಯನೀಯವಾಗಿ ಕೇಳಿದ. ವಿಜಯ ಸರಿ ಇಟ್ಟುಕೋ ಅಂದಳು. ರಾಮ್ ಅವಳ ಕಾಲ ಮೇಲೆ ತಲೆ ಇಟ್ಟುಕೊಂಡು ಮಲಗಿದನು. ವಿಜಯ ಅವನ ಹಣೆಗೆ ಬಾಂಬ್ ಹಚ್ಚಿ ಸುತ್ತ ಮಸಾಜ್ ಮಾಡುತ್ತಿದ್ದಳು. ಒಮ್ಮೆ ಪಕ್ಕಕ್ಕೆ ತಿರುಗಿ ನೋಡಿದಾಗ ಪಕ್ಕದಲ್ಲಿರುವ ಒನಕೆ ಕಣ್ಣಿಗೆ ಬಿತ್ತು. ಅದನ್ನು ಕೈಗೆ ತೆಗೆದುಕೊಂಡು ಇದೇ ಅಲ್ವಾ ಆಂಟಿ ಬೆಳಗ್ಗೆ ನೀವು ತೆಗೆದುಕೊಂಡು ಬಂದಿದ್ದು ಅಂತ ಕೇಳಿದ. ಅದೇ ಯಾವುದೋ ಕೆಲಸಕ್ಕೆ ಅಂತ ತಂದೆ, ಆಮೇಲೆ ಅದು ಇಲ್ಲೇ ಇಟ್ಟಿರುವುದನ್ನು ಮರೆತು ಹೋದೆ ಅಂದಳು ರಾಮ್ ನಗುತ್ತಾ. ಇಷ್ಟು ದೊಡ್ಡ ಒನಕೆ ನಿಮ್ಮ ಕಣ್ಣಿಗೆ ಬೀಳಲಿಲ್ಲವಾ ಅಂತ ನಗಾಡಿದ. ಮೊದಲು ನೀನು ಬಾಂಬ್ ಹಚ್ಚಿಕೋ ಅಂತ ಒನಕೆಯನ್ನು ಅವನ ಕೈಯಿಂದ ತೆಗೆದು ಪಕ್ಕಕ್ಕೆ ಇಟ್ಟಳು. ಸರಿ ನೀವು ಚೆನ್ನಾಗಿ ಹಚ್ಚಿಕೊಡಿ ಅಂದ. ವಿಜಯ ತನ್ನ ಕೆಲಸ ಮುಂದುವರಿಸಿದಳು. ರಾಮ್ ಅದನ್ನು ಚೆನ್ನಾಗಿ ಎಂಜಾಯ್ ಮಾಡುತ್ತಿದ್ದ. ವಿಜಯ ಅವನ ಎದೆಗೆ ಬಾಂಬ್ ಹಚ್ಚೋಕೆ ಆರಂಭಿಸಿದಳು. ಯೋಚಿಸುತ್ತಾ ನಿಧಾನಕ್ಕೆ ಬಾಂಬ್ ಹಚ್ಚುತ್ತಿರುವಾಗ ಸ್ವಲ್ಪ ಜೋರಾಗಿ ಉಜ್ಜಿ ಹೀಗಲ್ಲ ಅಂತ ರಾಮ್ ಅವಳ ಕೈಯನ್ನು ಎಳೆದುಕೊಂಡು ಸ್ವಲ್ಪ ಜೋರಾಗಿ ತನ್ನ ಎದೆಯ ಮೇಲೆ ಉಜ್ಜಿಕೊಂಡನು. ಅದೆಷ್ಟೋ ದಿನಗಳ ನಂತರ ಒಬ್ಬ ಗಂಡಸಿನ ಸ್ಪರ್ಶವಾಗಿ ವಿಜಯಾಳ ಮೈ ಜುಮ್ ಎನಿಸುತ್ತಿತ್ತು. ಅಬ್ಬಾ ನೀನು ಸುಮ್ಮನಿರು ನಾನು ಹಚ್ಚುತ್ತಾ ಇದ್ದೀನಲ್ವಾ ಅಂದಳು ವಿಜಯ. ಸರಿ ಅಂತ ರಾಮ್ ಮುಖವನ್ನು ಇನ್ನೊಂದು ಕಡೆ ಸರಿಸಿದನು. ವಿಜಯ ಅವನ ಎದೆಗೆ ಹಚ್ಚುತ್ತಿರುವಾಗ ಅವಳ ಸೀರೆಯ ಮರೆಯಲ್ಲಿ ಅವಳ ಸೊಂಟ ಅವನ ಮುಖಕ್ಕೆ ಹತ್ತಿರವಾಗಿ ಕಾಣಿಸುತ್ತಿತ್ತು. ಅದನ್ನು ನೋಡುತ್ತಾ ನೀವು ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತೀರಾ, ಹಾಗೆ ಮಾಡಿ ಅಂತ ಅವಳ ಅಂದವನ್ನು ಅದನ್ನು ಕಣ್ಣಿನಿಂದ ಸವಿಯುತ್ತಿದ್ದನು. ನಿಮ್ಮ ಮಸಾಜ್ ತುಂಬಾ ಚೆನ್ನಾಗಿದೆ ಅಂಕಲ್, ತುಂಬಾ ಅದೃಷ್ಟವಂತರು ಅಂಕಲ್, ನಿಮ್ಮ ಹತ್ತಿರ ಮಸಾಜ್ ಅದೆಷ್ಟು ಸಲ ಮಾಡಿಸಿಕೊಳ್ಳುತ್ತಿದ್ದರೋ ಏನೋ ಅಂದನು. ವಿಜಯ ಒಮ್ಮೆ ನಿಟ್ಟುಸಿರು ಬಿಟ್ಟು ಅವರದೇನು ಅದೃಷ್ಟ ರಾಮ್, ಈಗ ಅದೃಷ್ಟನಿಂದಲ್ವಾ ಅಂದಳು. ಹಾಗೆ ಹೇಳುತ್ತಾ ತನ್ನ ಮಸಾಜ್ ಕೆಲಸ ಮುಂದುವರಿಸುತ್ತಾ ಅವನ ಶಾಟ್ ಕಡೆ ಬಂದಳು. ಅಷ್ಟರಲ್ಲಿ ಹೊರಗಿಂದ ಯಾರೋ ಅತ್ತಿಗೆ ಇದ್ದೀರಾ ಅಂತ ಕರೆದರು. ವಿಜಯ ಗಾಬರಿಯಿಂದ ತಕ್ಷಣ ಎದ್ದು ಯಾರು ಅದು ಎಂದು ಕೇಳಿದಳು. ರಾಮ್ ಕೂಡ ಎದ್ದು ಕುಳಿತು ಯಾರು ಆಂಟಿ ಎಂದು ಕೇಳಿದ. ನೋಡೋಣ ನೀನಿಲ್ಲಿಯೇ ಇರು ಎಂದು ವಿಜಯ ಹೊರಗೆ ಹೋದಳು. ಹೊರಗೆ ಹೋಗಿ ನೋಡಿದಾಗ ಅವಳ ನೆರೆಹೊರೆಯವಳು ನಿಂತಿದ್ದಳು. ಏನಮ್ಮ ಎಂದು ವಿಜಯ ಕೇಳಿದಳು. ಅತ್ತಿಗೆ ಸ್ವಲ್ಪ ಸಕ್ಕರೆ ಬೇಕಿತ್ತು, ಇವತ್ತು ಹಬ್ಬದ ಅಡುಗೆ ಮಾಡ್ತಾ ಇದ್ದೀನಿ ಎಂದು ಆಕೆ ಹೇಳಿದಳು. ಸರಿ ತಗೋ ಎಂದು ವಿಜಯ ಒಳಗೆ ಹೋಗಿ ಸಕ್ಕರೆ ತಂದು ಕೊಟ್ಟಳು. ಧನ್ಯವಾದಗಳು ಅತ್ತಿಗೆ ಎಂದು ಆಕೆ ಹೇಳಿ ಹೋದಳು. ವಿಜಯ ಒಳಗೆ ಬಂದಾಗ ರಾಮ್ ಸೋಫಾದ ಮೇಲೆ ಕುಳಿತಿದ್ದ. ಯಾರು ಆಂಟಿ ಎಂದು ರಾಮ್ ಕೇಳಿದ. ನೆರೆಹೊರೆಯವಳು ಸ್ವಲ್ಪ ಸಕ್ಕರೆ ಬೇಕಿತ್ತಂತೆ ಎಂದು ವಿಜಯ ಹೇಳಿದಳು. ಓ ಸರಿ ಎಂದು ರಾಮ್ ಹೇಳಿದ. ನೋಡು ರಾಮ್, ಇಂತಹ ಸಮಯದಲ್ಲಿ ಬೇರೆಯವರು ಬಂದರೆ ಚೆನ್ನಾಗಿರುವುದಿಲ್ಲ, ನೀನು ಈಗ ಹೋಗು ಎಂದು ವಿಜಯ ಹೇಳಿದಳು. ಸರಿ ಆಂಟಿ ನಾನು ಹೋಗುತ್ತೇನೆ ಎಂದು ರಾಮ್ ಎದ್ದು ಹೊರಟು ಹೋದನು. ರಾಮ್ ತನ್ನ ಪೆಂಟ್ ಹೌಸ್ಗೆ ಹೋದಾಗ ಅವನ ಮನಸ್ಸಿನಲ್ಲಿ ವಿಜಯಳ ನೆನಪುಗಳು ತುಂಬಿಕೊಂಡಿದ್ದವು. ಇವತ್ತು ಸ್ವಲ್ಪದರಲ್ಲಿ ಮಿಸ್ ಆಯ್ತು, ಆದರೆ ಮುಂದಿನ ಬಾರಿ ಖಂಡಿತ ಚಾನ್ಸ್ ಸಿಗುತ್ತದೆ ಎಂದು ಅವನು ಅಂದುಕೊಂಡನು. ವಿಜಯ ಕೂಡ ತನ್ನ ಕೋಣೆಗೆ ಹೋಗಿ ಮಂಚದ ಮೇಲೆ ಕುಳಿತುಕೊಂಡಳು. ಅವಳ ಮನಸ್ಸಿನಲ್ಲಿ ರಾಮ್ನ ಸ್ಪರ್ಶದ ನೆನಪುಗಳು ಮೂಡುತ್ತಿದ್ದವು. ಇವನು ತುಂಬಾ ಚೆನ್ನಾಗಿ ಮಸಾಜ್ ಮಾಡಿದ, ನನ್ನ ಮನಸ್ಸಿಗೆ ತುಂಬಾ ಆರಾಮವೆನಿಸಿತು. ಆದರೆ ಇಂತಹ ಸಂಬಂಧ ಸರಿಯಲ್ಲ, ನನ್ನ ಗಂಡನಿಗೆ ಗೊತ್ತಾದರೆ ಏನಾಗುತ್ತದೆ ಎಂದು ಅವಳು ಯೋಚಿಸುತ್ತಾ ಚಿಂತಿತಳಾದಳು. ರಾತ್ರಿ ರಾಹುಲ್ ಕಾಲೇಜಿನಿಂದ ಬಂದಾಗ ವಿಜಯ ಅವನಿಗೆ ಊಟ ಬಡಿಸಿದಳು. ರಾಹುಲ್ ಊಟ ಮಾಡುತ್ತಿರುವಾಗ ಅಮ್ಮ, ರಾಮ್ ಅಂಕಲ್ ತುಂಬಾ ಒಳ್ಳೆಯವರು, ಅವರು ನನಗೆ ಓದಿನಲ್ಲಿ ಸಹಾಯ ಮಾಡುತ್ತಾರೆ ಎಂದು ಹೇಳಿದನು. ಹೌದು, ಅವರು ಒಳ್ಳೆಯವರು ಎಂದು ವಿಜಯ ಹೇಳಿದಳು. ರಾತ್ರಿ ವಿಜಯ ಮಲಗಿದ್ದಾಗ ಅವಳ ಮನಸ್ಸಿನಲ್ಲಿ ರಾಮ್ನ ನೆನಪುಗಳು ಮತ್ತೆ ಮೂಡುತ್ತಿದ್ದವು. ನಾನು ಏನು ಮಾಡಲಿ, ನನ್ನ ಮನಸ್ಸು ಅವನ ಕಡೆಗೆ ಹೋಗುತ್ತಿದೆ, ಆದರೆ ಇದು ಸರಿಯಲ್ಲ ಎಂದು ಅವಳು ಯೋಚಿಸುತ್ತಾ ನಿದ್ದೆಗೆ ಜಾರಿದಳು. ಮರುದಿನ ಬೆಳಗ್ಗೆ ವಿಜಯ ತನ್ನ ದಿನಚರಿಯನ್ನು ಮುಂದುವರಿಸಿದಳು. ರಾಹುಲ್ ಕಾಲೇಜಿಗೆ ಹೋದ ನಂತರ ಅವಳು ಮನೆಯ ಕೆಲಸಗಳಲ್ಲಿ ತೊಡಗಿದಳು. ಮಧ್ಯಾಹ್ನ ರಾಮ್ ಕೆಳಗಡೆ ಬಂದಾಗ ವಿಜಯ ಅವನನ್ನು ನೋಡಿದಳು.
ಅವಳ ಮನಸ್ಸಿನಲ್ಲಿ ಒಂದು ಕ್ಷಣ ಆಸೆ ಮೂಡಿತು. ಆದರೆ ತಕ್ಷಣ ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಂಡಳು. ರಾಮ್, ನೀನು ಊಟ ಮಾಡಿದ್ದೀಯಾ ಎಂದು ಕೇಳಿದಳು. ಇಲ್ಲ ಆಂಟಿ, ನಾನು ಊಟ ಮಾಡಿಲ್ಲ ಎಂದು ರಾಮ್ ಹೇಳಿದನು. ಸರಿ ಬಾ, ಊಟ ಮಾಡೋಣ ಎಂದು ವಿಜಯ ಅವನನ್ನು ಕರೆದುಕೊಂಡು ಹೋದಳು. ಊಟ ಮಾಡುತ್ತಿರುವಾಗ ರಾಮ್, ಆಂಟಿ, ನಿಮ್ಮ ಕೈ ಊಟ ತುಂಬಾ ರುಚಿಯಾಗಿದೆ ಎಂದು ಹೇಳಿದನು. ಧನ್ಯವಾದಗಳು ರಾಮ್ ಎಂದು ವಿಜಯ ಹೇಳಿದಳು. ಊಟ ಮುಗಿದ ನಂತರ ರಾಮ್ ತನ್ನ ಪೆಂಟ್ ಹೌಸ್ಗೆ ಹೋದನು. ವಿಜಯ ತನ್ನ ಕೋಣೆಗೆ ಹೋಗಿ ಕಿಟಕಿಯಿಂದ ಹೊರಗೆ ನೋಡಿದಳು. ರಾಮ್ ತನ್ನ ಪೆಂಟ್ ಹೌಸ್ನ ಟೆರೆಸ್ ಮೇಲೆ ವ್ಯಾಯಾಮ ಮಾಡುತ್ತಿದ್ದನು. ವಿಜಯ ಅವನನ್ನು ನೋಡುತ್ತಾ, ನಾನು ಏನು ಮಾಡಲಿ? ನನ್ನ ಮನಸ್ಸು ಅವನ ಕಡೆಗೆ ಹೋಗುತ್ತಿದೆ ಎಂದು ಚಿಂತಿಸುತ್ತಾ ನಿಂತಳು.